ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514336655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ರೈತರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತಿರುವುದನ್ನು ಗಮನಿಸಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯತ್ತ ರೈತರು ಹೆಚ್ಚು ಗಮನ ಹರಿಸಬೇಕೆಂದು ತಾಲೂಕು ಪಂಚಾಯತ್ ಇಒ ಆನಂದರವರು ರೈತರಿಗೆ ಸಲಹೆ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕ ರೈತ ಸಂಘ ಚಿಂತಾಮಣಿ ಶಾಖೆಯಿಂದ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿಶ್ವ ರೈತರ ದಿನಾಚರಣೆ 19ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕೆ.ವಿ. ರಘುನಾಥ್ ರೆಡ್ಡಿ, ತಾಲೂಕು ಪಂಚಾಯಿತಿ ಇಒ ಆನಂದ್ ರವರು ಭಾಗವಹಿಸಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಎಂ ಆನಂದ್ ರವರು ಮಾತನಾಡಿ, ಕೃಷಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳುವತ್ತ ರೈತರು ಮುಂದಾಗಬೇಕು. ರೈತರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು, ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕುಸಿಯುತ್ತಿರುವುದನ್ನು ಗಮನಿಸಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿಯತ್ತ ರೈತರು ಹೆಚ್ಚು ಗಮನ ಹರಿಸಬೇಕು. ರೈತರು ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕೆಂದರು. ಕಾರ್ಯಕ್ರಮದಲ್ಲಿ ಹಲವು ಪ್ರಗತಿಪರ ರೈತರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ರೈತ ಸಂಘದ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಿಂದ ಎತ್ತಿನ ಬಂಡಿ ಹಾಗೂ ಕೋಲಾಟ ತಂಡಗಳೊಂದಿಗೆ ಜಾಥಾ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಕೆ.ವಿ. ರಘುನಾಥ್ ರೆಡ್ಡಿ, ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ, ರಾಜ್ಯ ಗೌರವಾಧ್ಯಕ್ಷ ಎಸ್. ವೆಂಕಟಸುಬ್ಬರೆಡ್ಡಿ, ರೈತ ಸಂಘದ ಯಲ್ಲಪ್ಪ, ಗಂಗಲಪ್ಪ, ಶ್ರೀರಾಮರೆಡ್ಡಿ, ವೆಂಕಟರೆಡ್ಡಿ, ಬೈರಾರೆಡ್ಡಿ, ನಾರಾಯಣಸ್ವಾಮಿ, ಆಂಜನೇಯರೆಡ್ಡಿ, ಕೋನಪ್ಪ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲಿದರು ಮಲ್ಲಿಗೆಯ ಮಂಜುನಾಥ್ ಅವ್ರಿಗೂ ಅಭಿನಂದನೆಗಳು. ಚಪ್ಪಾಳೆ ಬರಲಿ ದಯವಿಟ್ಟು. ಅದೇ ರೀತಿಯಾಗಿ ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು, ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536369
34 ಸಂಪರ್ಕಿಸಬಹುದು. ಪರ್ಸೆಂಟ್ ಇರಬೇಕು ಭೂಮಿಯಲ್ಲಿ, ಆವಾಗಲೇ ನಮ್ಗೆ ಬೇಸಾಯ ಮಾಡೋದಕ್ಕೆ ಯೋಗ್ಯ ಆಗ್ತದೆ. ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಮಣ್ಣನ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ದೀವಿ. ಆ ಮಣ್ಣನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪ್ಯಾಸಿಲೋಮೈಸಿಸ್, ಅಜೋಬ್ಯಾಕ್ಟರ್, ಅಜೋಸ್ಪೈರಿಲಮ್ ಅಂತೇಳಿ ಏನು ನಮ್ಮ ಜೀವಾಣುಗಳಿದಾವೆ, ಅದನ್ನ ಭೂಮಿಯಲ್ಲಿ ಫಲವತ್ತತೆನ ಉಂಟು ಮಾಡ್ಲಿಕ್ಕೆ ನಾವು ಬೇವಿನ ಹಿಂಡಿನ, ತಿಪ್ಪೆ ಗೊಬ್ಬರವನ್ನ ಜಾಸ್ತಿ ಬಳಸಿದಾಗ ನಮ್ಮ ಭೂಮಿ ನಮ್ಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ನಾವು ಅಧೋಗತಿಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಅದಕ್ಕೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಜಪತೋ ನಾಸ್ತಿ ಪಾತಕಂ, ಮೌನತೋ ಕಲಹಂ ನಾಸ್ತಿ, ನಾಸ್ತಿ ಜಾಗೃತೋ ಭಯಂ ಅಂತ ಹೇಳ್ತಾರೆ ಮಹಾನ್ ಭಾವರು. ಅಂದ್ರೆ ಕೃಷಿಯಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನಮ್ಮ ರೈತ ಮಾತ್ರ. ಆ ರೈತರಿಗೆ ಮಾತ್ರನೇ ಈ ಒಂದು ಎಷ್ಟು ಸರ್ಕಾರಗಳು ಏನೇ ಬಂದ್ರು ಆ ರೈತರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಮ ದೇಶವನ್ನು ಚೆನ್ನಾಗಿ ನೋಡ್ಕೊಂಡಂಗೆ ಆಗುತ್ತೆ. ಬಿಟ್ರೆ ರೈತರನ್ನ ಕಡೆಗಣಿಸಿದ್ರೆ ಖಂಡಿತ ಯಾವುದೇ ಸರ್ಕಾರ ಉಳಿಯೋದಿಲ್ಲ, ಯಾವುದೇ ಜಾನುವಾರುಗಳು ಉಳಿಯೋದಿಲ್ಲ, ಈ ಭೂಮಿ ಮೇಲೆ ಯಾವುದೇ ಒಂದು ಜೀವಿ ಕೂಡ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀರು ಮತ್ತೆ ಮಣ್ಣು ಎರಡನ್ನು ಕಾಪಾಡ್ಕೊಂಡಿದ್ರೆ ಶುದ್ಧವಾದ ಗಾಳಿ ಬರುತ್ತೆ. ಸೊ ನಾವು ಬೆಳೀತಾ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯಲ್ಲಿ ನಾವು ಏನೇ ಟೆಕ್ನಾಲಜಿ ಮಾಡಿದ್ರು ರೈತ ಭೂಮಿಯಿಂದನೇ ಅನ್ನ ತೆಗಿಬೇಕು, ಭೂಮಿಯಿಂದನೇ ಅನ್ನ ತೆಗೆದು ಎಲ್ರಿಗೂ ಹಂಚಬೇಕು. ಸೊ ನಾನು ಜಾಸ್ತಿ ಹೇಳೋದಕ್ಕಿಂತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ತಾವು ಯಾರು ರೈತ ವರ್ಗ ನಾವೆಲ್ಲ ಇದೀವೋ, ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಿಮ್ಮ ನಿಜವಾದ ಆಸ್ತಿ ಏನಾದ್ರೂ ಇದೆಯಾ ಅಂತಂದ್ರೆ ಅದು ಮಣ್ಣಲ್ಲ. ನಿಜವಾದ ಆಸ್ತಿ ಏನಾದ್ರೆ ನಿಮ್ಮ ಕಾಯ ಅಥವಾ ನಿಮ್ಮ ದೇಹ ಅಥವಾ ನಿಮ್ಮ ಇದು ಮೈ. ಇದನ್ನ ನೀವು ಸುಸ್ಥಿರವಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ನೋಡ್ರಿ, ನಿಮ್ಮ ದೇಹ ನಿಮ್ಗೆ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನೀವು ಎಷ್ಟೇ ಸಂಪತ್ತು ಹಣ ಐಶ್ವರ್ಯ ಇದ್ರೂ ಸಹ, ಎಷ್ಟೇ ಡಾಕ್ಟರ್ಗಳು ನಿಮ್ಮ ಮುಂದೆ ಸುತ್ತು ಇದ್ರೂ ಸಹ ಯಾವುದು ಉಳಿಸೋದಿಲ್ಲ. ನಿಮ್ಮ ದೇಹ ನಿಮಗೆ ಸ್ಪಂದನೆ ಮಾಡ್ಬೇಕು. ಸ್ಪಂದನೆ ಮಾಡಿದ ಕಾಲಕ್ಕೆ ಎಷ್ಟೇ ಡಾಕ್ಟರ್ಗಳು ಎಷ್ಟೇ ಸಂಪತ್ತಿದ್ರು ಉಳಿಯೋದಿಲ್ಲ. ಅದಕ್ಕೆ ಪ್ರಾಣ ಮೆವ್ವರಿಸೊಮ್ಮು ಪೋನೀಕ ಬಿಗುಪಟ್ಟ, ಧನಮ ಎವ್ವರಿಸೊಮ್ಮು ದಾಚಪೆಟ್ಟ, ದೇವುಡು ಎವ್ವರಿಸೊಮ್ಮು ಧರಣಿಂಡಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳಂತ ಕೈವಾರ ತಾತಣ್ಣವರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಆಸ್ತಿ ನಿಮ್ಮ ದೇಹ, ಇದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಯಾರು ನೀವು ಸತ್ತ ಮೇಲೆ ಗುಂಡಿವರೆಗೂ ಬರ್ತಾರ ಅಷ್ಟೇ, ಗುಂಡಿ ಒಳಗಡೆ ಅಂತೂ ಬರೋದು ಸಾಧ್ಯನೇ ಇಲ್ಲ. ನಿಮ್ಮ ಜೊತೆಯಲ್ಲಿರೋರಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಮಕ್ಕಳು ನೋಡ್ತಕ್ಕಂಥದ್ದು ಬರೀ ಆಸ್ತಿ. ಆಮೇಲೆ ಇನ್ನೊಂದು ನಾನು ತಮ್ಮೆಲ್ರಿಗೂ ಹೇಳ್ಬೇಕಾಗಿರೋದು, ಆಸ್ತಿನ ದಯವಿಟ್ಟು ಈಗಲೇ ಮಕ್ಕಳ ಹೆಸರಿಗೆ ಮಾಡಬೇಡ್ರಿ. ಆಸ್ತಿನ ನಿಮ್ಮ ಹೆಸರಲ್ಲೇ ಇಟ್ಕೊಳ್ರಿ, ಸಾಯೋವರೆಗೂ ನಿಮ್ಮ ಹೆಸರಲ್ಲೇ ಇರ್ಲಿ, ನಿಮ್ಮ ಗೌರವದಿಂದ ನೋಡ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನೀವು ಆಸ್ತಿಗಳನ್ನ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸ್ತಿ ಮಕ್ಕಳ ಪಾಲನೆ ಮಾಡಿದ್ರೆ ಅಂತಂದ್ರೆ ಖಂಡಿತ ನಿಮ್ಮನ್ನ ಮಕ್ಕಳ ಮುಂದೆ ನೋಡೋದಿಲ್ಲ. ಯಾರೋ 100ಕ್ಕೆ ಅಷ್ಟೇ ನೋಡೋದು. ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರ್ಬೇಕು. ಎಷ್ಟೇ ಪ್ರೀತಿ ವಿಶ್ವಾಸ ಇರಲಿ, ಹೋದ ನಂತರ ನಿಮ್ ಮಕ್ಕಳಿಗೆ ಇರ್ತದೆ. ಸೊ ನೀವು ಅಕಸ್ಮಾತ್ ಹೋದ್ರೆ ಅದು ತನ್ನ ನಿಮ್ಮ ಹೆಂಡತಿಗೆ ಹೋಗ್ಬೇಕು, ನಿಮ್ಮ ಹೆಂಡತಿಯಿಂದ ಮಕ್ಕಳಿಗೆ ಹೋಗ್ಲಿ. ಮಕ್ಕಳಲ್ಲಿ ನಿಮ್ಮ ಹತ್ರ ಗಂಟು ಅಥವಾ ಆಸ್ತಿ ಏನಾರ ಇದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ನೋಡ್ತಾರೆ ನಿಮ್ಮನ್ನ. ಇಲ್ಲಾಂದ್ರೆ ಕಡೆಗಾಲದಲ್ಲಿ ಖಂಡಿತ ನಿಮ್ಮನ್ನ ನೋಡೋದಿಲ್ಲ. ಸೊ ಇದಂತೂ ಯಾಕಂದ್ರೆ ನಾನು ಸುಮಾರು ಉದಾಹರಣೆಗಳನ್ನ ನೋಡ್ತಾ ಇದ್ದೀನಿ. ಆಸ್ತಿ ಮಾತ್ರ ನಿಮ್ಮ ಹೆಸರಲ್ಲೇ ಇರ್ಲಿ. ನಮ್ಮ ತಾಲೂಕು ರಾಜ್ಯದಲ್ಲಿ ಕೃಷ್ಣಬೈರೇಗೌಡರು ಕೃಷಿ ಮಂತ್ರಿಯಾಗಿದ್ದಾಗ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ಏನೋ ಕೃಷಿ ಇಲಾಖೆಯಿಂದ ಸಂಬಂಧಪಟ್ಟಂತವರು ಮಾತ್ರ ಈಗ ಮಾಡ್ತಾ ಇದ್ದಾರೆ. ಈಗ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೇ ಮಾಡ್ಬೇಕು ಅಂತ ಸರ್ಕಾರಕ್ಕೆ, ನಮ್ಮ ಕೃಷಿ ಸಚಿವರಿಗೆ ಮತ್ತು ಮಾನ್ಯ ಸಿದ್ದರಾಮಯ್ಯನವರಿಗೂ ಈ ಭಾಗದಲ್ಲಿರುವಂತ ಎಲ್ಲ ಜನಪ್ರತಿನಿಧಿಗಳು ಕೂಡ ಸಮೇತ ನಾವೊಂದು ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ. ಏನು ರೈತರ ದಿನಾಚರಣೆ ಸರ್ಕಾರದಿಂದಾನೇ ಮಾಡಬೇಕು ಅಂತ ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ಒತ್ತಾಯ ಮಾಡುತ್ತಾ ಇವತ್ತು ರೈತರ ದಿನಾಚರಣೆ 19ನೇ ವರ್ಷದಲ್ಲಿ ಕೆಲವಿನ್ನ ನಮ್ಮ ರೈತ ಮುಖಂಡರು ಕಾಯ್ತಿನಲ್ಲಿ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾವು ಪ್ರೈಸ್ ಕೊಡ್ತಾರೆ ಅಂತ ಅಲ್ಲಿ ಹೋಗವ್ರಿ. ಕೆಲವ್ರಿನ್ನ ಅಲ್ಲಿಂದ ಬರ್ತಾ ಇದ್ದಾರೆ. ಎಲ್ಲರೂ ನಾ ಎದ್ದೇಳಿ ಹೋಗ್ಬಾರ್ದು, ಎಲ್ಲರೂ ಕೂತ್ಕೋಬೇಕು ಒಂದ್ 2 ನಿಮಿಷ. ನಮ್ಮ ರಾಜ್ಯದಲ್ಲಿ ರೈತರ ಬಗ್ಗೆ ಸಮಾಜದಲ್ಲಿ 3 ಪಕ್ಷಗಳು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಮತ್ತೆ ಬಿಜೆಪಿನೂ ಆಗ್ಬೋದು, ಯಾರು ಬಂದ್ರು ಇದಕ್ ಮುಂಚೆ ನಮ್ಮ ಅಣ್ಣವರೆಲ್ಲ ಏನು ಮಂತ್ರಿಗಳಾಗ್ಬೋದು, ಜನಪ್ರತಿನಿಧಿಗಳ ಏನು DSS ನ ಟವಲ್ಗಳು ಹಾಕೊಂಡು ನಾವು ದಲಿತ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ಯಾರು ನಮ್ಮ ರಾಜ್ಯ ಮಟ್ಟದಲ್ಲಿ ಅಲ್ಲ. ಈಗ ಎಲ್ಲಿ ಹೋದ್ರು ನಮ್ಮ ರೈತರ ಪರವಾಗಿದ್ದೀವಿ ಅಂತ ಟವಲ್ ಹಾಕೊಂಡು ಹೋಗ್ತಾರೆ. ಈಗ ಬಿಜೆಪಿ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರು ಹೋರಾಟ ಮಾಡ್ತಾರೆ. ಏನೋ ಬಿಜೆಪಿ ಅವರು ಏನಪ್ಪಾ ನಾವು ರೈತರ ಪರವಾಗಿ, ರೈತರಿಗೆ ಅನ್ಯಾಯ ಆಗಿಬಿಟ್ಟಿದೆ ಅಂತ ಇಲ್ಲಿ ಒಂದು ಬೀದಿಯಲ್ಲಿ ಕೂತ್ಕೊಂತಾರೆ. ಅವ್ರಿಗೆ ಅಧಿಕಾರ ಬಂದಾಗ ರೈತರು ಕಾಣಿಸಲ್ಲ, ಯಾರು ಕಾಣಿಸೋದಿಲ್ಲ. ಯಾರಿಗೆ ಅವ್ರಿಗೆ ಅಧಿಕಾರ ಬರೋಕ್ ಮುಂಚೆ ಮಾತ್ರ ಅಧಿಕಾರ ಇಲ್ಲ ಅಂತ ಒಂದು ಮಟ್ಟಕ್ಕೆ ಮಾತ್ರ
ಅವರು ನಮ್ಮ ಬೀದಿಗಳಲ್ಲಿ ಕೂತ್ಕೊತಾರೆ, ರೈತರ ಜೊತೆಗೆ ಬರ್ತಾರೆ. ಮತ್ತೆ ಇನ್ನು JDS ಅವರು ಅದೇ ಮಾತಿಗೆ ಬರ್ತಾರೆ, ಏನಪ್ಪಾ ನಾವೆಲ್ಲ ಇದೀವಿ, ನಾವಂತ ಟವಲ್ ಹಾಕೊಂಡು ಎಲ್ಲಿ ರೈತರಿಗೆ ಅನ್ಯಾಯ ಬಿಟ್ಟಿದೆ, ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಬಿಟ್ಟಿದೆ ಅಂತ. ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಇಲ್ಲ ಅಂತಂದ್ರೆ ಅವರು ಟವಲ್ ಹಾಕೊಂಡು ನಾವು ರೈತರ ಪರವಾಗಿದ್ದೀವಿ ಅಂತಾರೆ. ಅಧಿಕಾರ ಮಾತ್ರ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ದಲಿತರ ಪರವಾಗಿ ಏನು ಅಧಿಕಾರ ಪಡ್ಕೊಂತಾರೆ ಎಲ್ಲ ಜನಪ್ರತಿನಿಧಿ. ಮೂರು ಪಕ್ಷಿಗಳು ಒಂದೇ ಕೂಡ ರಾಜಕಾರಣ ಅಂತಂದ್ರೆ ಅದು ಒಂದೇ ಕೂಡ. ಯಾರು ರೈತಗಳನ್ನ ಬದುಕ್ಸಕ್ ಬಿಡಲ್ಲ, ಯಾರೋ ರೈತ. ಇನ್ನೊಂದು ವಿಚಾರ ಏನಂತಂದ್ರೆ, ಈ ಭಾಗದಲ್ಲಿ ರೈತರಿಗೂ ತಿಳುವಳಿಕೆ ಕೊಟ್ಟಕ್ಕೆ ನೀರಾವರಿ ವಿಚಾರ ಆಗ್ಬೋದು, ನೀರಾವರಿ ವಿಚಾರ ಆಗ್ಬೋದು. ಮತ್ತೆ ಈ ರಾಜ್ಯದಲ್ಲಿ ಈ ಹಾವು ಕಚ್ಚು ಗಲಾಟ 21ನೇ ಸಂವತ್ಸರದಿಂದ ಸುಮಾರು ಇದಕ್ ಮುಂಚೆ ಹಾವುಗಳಿಲ್ಲ. ಬಹಳಷ್ಟು ಎಲ್ಲಿ ನೋಡಿದ್ರು ಹಾವುಗಳಿವೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಸುಮಾರು 40 ಹಾವು ಕಚ್ಚಿರುವುದು ಸುಮಾರು 42,000 ಮಂದಿಗೆ ಹಾವು ಕಚ್ಚಿದೆ. ಎಲ್ಲ ಹಾವುಗಳನ್ನು 42,000 ಜನಕ್ಕೆ ರಾಜ್ಯದಲ್ಲಿ 2001ರಿಂದ 2005 ಇದುವರೆಗೂ 42,000 ಜನಗರಿಗೆ ಹಾವು ಕಚ್ಚಿದೆ. ಆದ್ರೆ ಸತ್ತಿರುವುದು ಸುಮಾರು 2001ರಲ್ಲಿ 250 ಜನಕ್ಕೆ, ಮತ್ತೆ 2022ರಲ್ಲಿ 19 ಜನ ತೀರ್ಕೊಂಡ್ರು ಹಾವು ಕಚ್ಚಿ. ಮತ್ತೆ 24ರಲ್ಲಿ 100 ಜನ ತೀರ್ಕೊಂಡ್ರು. ಈಗ 25ರಲ್ಲಿ 130 ಜನ ತೀರ್ಕೊಂಡ್ರು. ಸುಮಾರು 500 ಜನ ಹಾವು ಕಚ್ಚಿ ತೀರ್ಕೊಂಡ್ರು. ಹಾವು ವಿಚಾರದಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು, ನಮ್ಮ ರೈತರು ಗಮನ ಹರಿಸಬೇಕು. ಹೊಲದ ಹತ್ರ ಹೋದಾಗ ಏನೇ ಆಗಿಲ್ಲ, ಹಾವುಗಳು ಬಹಳಷ್ಟು ಇವೆ. ಗಮನ ಹರಿಸ್ಕೊಂಡು ಆ ಹಾವುಗಳನ್ನ ಎಲ್ಲಿ ಹೋದ್ರೂ ಸ್ವಲ್ಪ ಏನು ಉಳಿತದೋ ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಬಹಳಷ್ಟು ತೊಂದರೆ ಆಗುತ್ತೆ. ರಾಜ್ಯ ಸರ್ಕಾರಗಳನ್ನು ಒಂದೊಂದು ಪಂಚಾಯತಿಗೆ ಒಂದೊಂದು ಆಂಬುಲೆನ್ಸ್ ಇಟ್ಟಿದ್ರು ಹಾವು ಕಚ್ಚಾಗಿದ್ರು, ಬಹಳಷ್ಟು ಹಾವುಗಳು ಕಚ್ಚಿದಾವೆ. ಒಂದೊಂದು ಪಂಚಾಯತಿಗೆ ಒಂದೊಂದು ಆಂಬುಲೆನ್ಸ್ ಇಟ್ರೆ ರೈತರನ್ನ ಬದುಕಬಹುದು. ಬಹಳಷ್ಟು ಹಾವುಗಳವೆ ಹಳ್ಳಿಗಳ ಕಡೆ ಎಲ್ಲೂ ನೋಡಿದ್ರು. ಈಶಾ ಮೆಡಿಕಲ್ಸ್, ಶನಿಮಹಾತ್ಮ ದೇವಸ್ಥಾನದ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್, ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೈನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ. ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8214871440 ಹಾಗೂ 9916731170ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ TV, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು.
ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.